ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕರಗದ ಬಗ್ಗೆ ನೋಡೋಣ. ಬೆಂಗಳೂರಲ್ಲಿ ಐತಿಹಾಸಿಕ ಕರಗ ಮಹೋತ್ಸವ ನಡೀತಾ ಇದೆ. ಇಡೀ ರಾತ್ರಿ ದ್ರೌಪದಮ್ಮನ ಕರಗ ಮೆರವಣಿಗೆಯನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಕರಗದ ಆಗಮನ ಆಗುತ್ತೆ. ಮಸ್ತಾನ್ ಸಾಹೇಬರ ದರ್ಗಾಕ್ಕೆ ಕರಗ ಆಗಮಿಸಿದೆ. ಈಗ ದರ್ಗಾದ ಒಳಗಡೆ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಲಾಗುತ್ತೆ. ಪ್ರದಕ್ಷಿಣೆ ಹಾಕುವಂತಹ ವೇಳೆ ವೀರಕುಮಾರರು ಉಪಸ್ಥಿತರಿರ್ತಾರೆ. ದರ್ಗಾದ ಒಳಭಾಗದಲ್ಲಿ 3 ಸುತ್ತು ಪ್ರದಕ್ಷಿಣೆ ಹಾಕಿ ಹೊರಗೆ ಬರುತ್ತೆ ಕರಗ. ಹೊರಬಂದಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಕರಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಕರಗದ ಜೊತೆಯಾಗಿ ಸಾಕ್ತಿದ್ದಾರೆ. ಮಸ್ತಾನ್ ದರ್ಗದಿಂದ ಅಣ್ಣಮ್ಮ ದೇವಸ್ಥಾನದ ಕಡೆಗೆ ಕರಗ ತೆರಳ್ತಾ ಇದೆ. ಈ ಬಾರಿ ದೇವಾಲಯದ ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದೆ ದೇವಾಲಯ. ಕರಗೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿದ್ದು ದ್ರೌಪದಿ ಕರಗವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಕರಗದ ಹಿನ್ನೆಲೆ ವಿಶೇಷ ದೀಪಾಲಂಕಾರಗಳನ್ನ ಮಾಡಲಾಗಿದೆ. ಭಕ್ತರ ಕಣ್ಮನ ಸೆಳೆಯುತ್ತಿದೆ. 16ನೇ ಬಾರಿಗೆ ಜ್ಞಾನೇಂದ್ರ ಅವರು ಕರಗವನ್ನ ಹೊತ್ತಿರುವಂಥದ್ದು. ಸತತವಾಗಿ 16ನೇ ಬಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊತ್ತು ಸಾಕ್ತಿದ್ದಾರೆ. ಈ ಬಾರಿ 15 ಲಕ್ಷಕ್ಕೂ ಅಧಿಕ ಭಕ್ತರು ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುಗಮ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರಾಗವಾಗಿ ಕರಗ ಸಾಗುವಂತಹ ದೃಷ್ಟಿಯಿಂದಾಗಿ ರಸ್ತೆಯ ಅಕ್ಕಪಕ್ಕ ಇಕ್ಕೆಲಗಳಲ್ಲಿ ಇದ್ದಂತಹ ಬೀದಿ ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ. ಕರಗದ ಮೇಲೆ ಯಾವುದೇ ರೀತಿ ಬೇರೆ ಈ ಅರಿಶಿನ, ಕುಂಕುಮ ಈ ರೀತಿಯ ಪದಾರ್ಥಗಳನ್ನ ಕರಗದ ಮೇಲೆ ಹಾಕಬಾರ್ದು. ಬಿಡಿ ಮಲ್ಲಿಗೆ ಹೂಗಳನ್ನ ಮಾತ್ರ ಕರಗಕ್ಕೆ ಸಮರ್ಪಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆಯನ್ನ ನೀಡಿದೆ. ಈ ಬಾರಿ ಈ ಮುಂಚೆ ಗಂಧದ ಪುಡಿ, ಅರಿಶಿಣದ ಪುಡಿ, ಕುಂಕುಮ, ಕಲ್ಯಾಣ ಸೇವೆ, ಬಾಳೆಹಣ್ಣು, ದವಸ ಮುಂತಾದದನ್ನ ಕರಗದ ಮೇಲೆ ಹಾಕಲಾಗ್ತಾ ಇತ್ತು. ಆದರೆ ಈ ಬಾರಿ ಬಿಡಿ ಮಲ್ಲಿಗೆ ಹೂವಿಗೆ ಮಾತ್ರ ಅನುಮತಿಯನ್ನು ನೀಡಿದೆ ಕರಗ ಆಡಳಿತ ಮಂಡಳಿ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ವಿ. ಬಿಡಿ ಮಲ್ಲಿಗೆ ಹೂವನ್ನ ಕರಗಕ್ಕೆ ಸಮರ್ಪಿಸ್ತಿದ್ದಾರೆ ಭಕ್ತರು. ಈಗ ಕರಗ ಮಹೋತ್ಸವ ಅಣ್ಣಮ್ಮಸ್ವಾಮಿ ದೇವಸ್ಥಾನದ ಕಡೆಯಿಂದ ಬರ್ತಾ ಇದೆ. ಈಗ ಅಲ್ಲಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ, ಸದ್ಯಕ್ಕೆ ಇವಾಗ ಕರಗದ ಮೆರವಣಿಗೆ ಎಲ್ಲಿ ನಡೀತಾ ಇದೆ, ಹೇಗಿದೆ ಸಡಗರ? ಚೈತ್ರ, ಇಡೀ 10 ಗಂಟೆ 10 ನಿಮಿಷಕ್ಕೆ ಶ್ರೀ ಧರ್ಮರಾಯ ದೇವಸ್ಥಾನದಿಂದ ಶುರುವಾದಂತ ದ್ರೌಪದಿ ದೇವಿಯ ಕರಗ ಮಹೋತ್ಸವ ಇದೀಗ ಮಸ್ತಾನ್ ಸಾಬ್ ದರ್ಗಾದಿಂದ ಹಿಡಿದು ಈಗ ಅಣ್ಣಮ್ಮ ದೇವಸ್ಥಾನದ ಕಡೆಗೆ ಆಗಮಿಸಿದೆ. ಈಗಾಗಲೇ ಅಣ್ಣಮ್ಮ ದೇವಸ್ಥಾನದ ಒಳಭಾಗದಲ್ಲಿ ಈಗ ಪೂಜೆನೂ ಕೂಡ ನಡೀತಾ ಇರೋದು. ದಾರಿಯುದ್ದಕ್ಕೂ ಕೂಡ ನಿನ್ನೆ ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಶುರುವಾದಂತ ಈ ಕರಗ ಮಹೋತ್ಸವನ ನೋಡ್ಕೊಳ್ಳಿಕ್ಕೆ ಇದೇ ರೀತಿಯಾಗಿ ಜನರೆಲ್ಲರೂ ಕೂಡ ಕಿಕ್ಕಿರಿದು ಕಾಯ್ತಾ ಕೂತಿದ್ರು. ದ್ರೌಪದಿ ದೇವಿಯನ್ನ ಯಾವಾಗ ನಾವು ದರ್ಶನ ಮಾಡ್ತೇವೆ ಅಂತ ಹೇಳಿ ದರ್ಶನ ಮಾಡಿದ ಕೂಡಲೇ ಸಂತಸದಿಂದ ಕಣ್ತುಂಬಿಕೊಳ್ಳುವಂತ ಕಾರ್ಯನೂ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಮಲ್ಲಿಗೆ ಹೂವನ್ನ ಎರಚುವುದು, ಮಲ್ಲಿಗೆ ಹೂವನ್ನ ಸಮರ್ಪಿಸುವಂತ ಕಾರ್ಯನೂ ಕೂಡ ಆಗ್ತಾ ಇತ್ತು. ದಾರಿಯುದ್ದಕ್ಕೂ ಕೂಡ 22 ಕಿಲೋಮೀಟರ್, ಯಾಕಂದ್ರೆ ಹಳೆ ಬೆಂಗಳೂರಲ್ಲಿ ಬರುವಂತ 44 ಪೇಟೆಗಳೇನಿದಾವೆ ಆ ಎಲ್ಲ ಪೇಟೆಗಳಲ್ಲೂ ಕೂಡ ದಾರಿಯುದ್ದಕ್ಕೂ ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಿ ಲೈವ್ ವಿಜುವಲ್. ಅಣ್ಣಮ್ಮ ದೇವಸ್ಥಾನದ ಮುಂಭಾಗದಿಂದ ಈಗ ಕರಗ ಮಹೋತ್ಸವ ದ್ರೌಪದಿ ದೇವಿ ದರ್ಶನವನ್ನ ಕೊಟ್ಟು ಮುಂದೆ ಸಾಗ್ತಾ ಇದ್ದಾರೆ. ಅಣ್ಣಮ್ಮ ದೇವಿಯಲ್ಲಿ ದರ್ಶನ ಪಡೆದಂತ ದ್ರೌಪದಿ ದೇವಿ ಕರಗ ಈಗ ಮುಂದೆ ಸಾಗ್ತಾ ಇರೋದು 16ನೇ ಬಾರಿ, 1ನೇ ಸಾರಿ ಅಲ್ಲ 2ನೇ ಸಾರಿ ಅಲ್ಲ 16ನೇ ಬಾರಿ ಏನೋ ಕರಗವನ್ನ ಹೊತ್ತಂತ ಜ್ಞಾನೇಂದ್ರ ಕುಮಾರ್ ಅವರು ನಿನ್ನೆ ರಾತ್ರಿ 10 ಗಂಟೆ 10 ನಿಮಿಷದಿಂದ ಶುರುವಾದಂತ ಈ ಕರಗದ ಮಹೋತ್ಸವದ ಮೆರವಣಿಗೆ ಈಗಲೂ ಕೂಡ ಮುಂದುವರಿತಾ ಇದೆ. ಇಲ್ಲಿಗೆ ಏನು ಮುಗಿಯೋದಿಲ್ಲ, ಇನ್ನೂ 2 ರಿಂದ 3 ಗಂಟೆಗಳ ಕಾಲ ಮೆರವಣಿಗೆ ಮಹೋತ್ಸವ ಮುಂದುವರಿಯಲಿದೆ. ಇದಾದ ಬಳಿಕ ಎಲ್ಲಿ ಪುರೋಹಿತರು ಏನಿದ್ದಾರೆ ಪುರೋಹಿತರ ಮನೆಗಳಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಭೇಟಿ ನೀಡುವಂತ ಕಾರ್ಯನೂ ಕೂಡ ಆಗತ್ತೆ.
ಈ ಕಳೆದ ವರ್ಷಕ್ಕೆ ಕಂಪೇರ್ ಮಾಡ್ತಾ ಹೋದ್ರೆ ಈ ವರ್ಷ ಬೆಳಗ್ಗೆ 8:30-9 ಗಂಟೆಗೆ ಶ್ರೀ ಧರ್ಮರಾಯ ದೇವಸ್ಥಾನಕ್ಕೆ ವಾಪಸ್ ಕರಗ ದ್ರೌಪದಿಯನ್ನು ಹೊತ್ತಂತ ಕರಗ ಏನಿದೆ ಜ್ಞಾನೇಂದ್ರ ಕುಮಾರ್ ಅವರು ಬರಲಿದ್ದಾರೆ. ಆದ್ರೆ ರಾತ್ರಿ ಯುದ್ಧಕ್ಕೂ ಕೂಡ, ಯಾಕಂದ್ರೆ ಅದಕ್ಕೆ ನಾವು ಸಾಕ್ಷಿ ಆದ್ವಿ, ದ್ರೌಪದಿ ಹೊತ್ತಂತ ಕರಗವನ್ನ ಇನ್ನು ಹೋಗ್ತಿರುವಂತ ಕ್ಷಣಗಳೇನಿದಾವಲ್ಲ, ಪ್ರತಿಯೊಂದು ಕಡೆಗೂ ಕೂಡ ಎಲ್ಲರೂ ಭಕ್ತರು ಸಮರ್ಪಣಾ ಭಾವದಿಂದ, ಧನ್ಯತಾ ಭಾವದಿಂದ ನೋಡ್ತಿರುವಂತ ದೃಶ್ಯಗಳು ಕಂಡು ಬಂದ್ವು. ಅದರಲ್ಲೂ ಕೂಡ ಜಾತಿ ಧರ್ಮವನ್ನ ಎಲ್ಲೆಯನ್ನ ಮೀರಿದ ರೀತಿಯಾಗಿ ಮಸ್ತಾನ್ ಸಾಬ್ ದರ್ಗಾದಲ್ಲಿ ತಿಗಳರಪೇಟೆಯಿಂದ ಆರಂಭವಾದಂತ ಈ ಏನು ಮೆರವಣಿಗೆ ಏನಿದೆ, ಇಲ್ಲಿರುವಂತಹ ನಗರಪೇಟೆಯಿಂದ ಮುಂಭಾಗದಲ್ಲಿ ಮಸ್ತಾನ್ ಸಾಬ್ ದರ್ಗಾದಲ್ಲಿ 3 ಸಾರಿ ಒಳಗಡೆ ಪ್ರದಕ್ಷಿಣೆ ಆಗುತ್ತೆ. ಅದಕ್ಕೆ ಸಾಕ್ಷೀಕರಿಸೋ ರೀತಿಯಾಗಿ ಪ್ರದಕ್ಷಿಣೆ ಹಾಕುವಂತ ಸಂದರ್ಭದಲ್ಲಿ ಸುತ್ತಲೂ ಕೂಡ ವೀರಕುಮಾರ್ ಇರ್ತಾರೆ. ವೀರಕುಮಾರ್ ಹಾಡಾಡುವಂತ ಹಾಡಿಗೆ ಓಂಕಾರ ರೀತಿಯಾಗಿ ಹಾಡಾಡ್ತಾನೆ 3 ಪ್ರದಕ್ಷಿಣೆ ಹಾಕೋದು ನಿಜವಾಗ್ಲೂ ಕೂಡ ಅದನ್ನ ನೋಡಿದ್ರೇನೆ ಅದ್ಭುತ. ಅದು ಧರ್ಮ ಮತ್ತು ಜಾತಿಗಳನ್ನ ಎಲ್ಲೇ ಮೀರಿದ ರೀತಿಯಾಗಿ ಈ ರೀತಿಯಾದಂತ ಕಿಕ್ಕಿರಿದಂತ ಜನ ಏನಿದೆ ರಸ್ತೆಯುದ್ದಕ್ಕೂ ಕೂಡ, ಹಳೆಯ ಬೆಂಗಳೂರಿನಲ್ಲಿರುವಂತಹ ರಸ್ತೆಯುದ್ದಕ್ಕೂ ಎಲ್ಲರೂ ಕೂಡ ಇದೇ ರೀತಿಯಾಗಿ ಕಾಯ್ತಾ ಕೂತಿದ್ರು. ಸಂಜೆಯಿಂದ ಶುರುವಾದಂತ ಈ ರೀತಿ ಜನರ ಕಾಯುವಿಕೆ ಬೆಳಗ್ಗೆ ಆದ್ರೂ ಕೂಡ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಎಲ್ಲೆಲ್ಲಿ ದೇವಿ ಬರ್ತಾರೆ, ದ್ರೌಪದಿ ದೇವಿ ಬರ್ತಾರೆ, ಕರಗ ಬರುತ್ತೆ, ಅಲ್ಲಿ ನಾವು ದರ್ಶನ ಮಾಡಬೇಕು ಅಂತೇಳಿ ಮೊದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರೆಲ್ಲರೂ ಕೂಡ ಆಸೀನರಾಗಿರೋದು, ನಿಂತಲ್ಲೇ ನಿಂತಿದ್ದು. ಬಹಳಷ್ಟು ಕಡೆಗೆ ಎಷ್ಟು ಸಮಸ್ಯೆ ಆಯ್ತು ಅಂದ್ರೆ ಪೊಲೀಸರು ಹರಸಾಹಸ ಪಡಬೇಕಾದಂತ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಇನ್ನು ಟ್ರಾಫಿಕ್ ಸಂಚಾರವನ್ನು ಕೂಡ ಬದಲಾವಣೆ ಮಾಡುವಂತ ಕಾರ್ಯ ಆಯಿತು. ಇನ್ನು 10:10 ಶುರುವಾಗುವಂತ ಮುಂಚಿತವಾಗಿ ಸಾಕಷ್ಟು ಜನ ಧರ್ಮರಾಯ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ಜನ ಕಿಕ್ಕಿರಿದು ನಿಂತಿದ್ರು. ಆ ಸಂದರ್ಭದಲ್ಲಿ ಸ್ವಲ್ಪ ನೂಕಾಟ ತಳ್ಳಾಟ ಆಯಿತು. ಲಘು ಲಾಠಿ ಪ್ರಹಾರವನ್ನು ಕೂಡ ಅನಿವಾರ್ಯವಾಗಿ ಪೊಲೀಸರು ಮಾಡಬೇಕಾದಂತ ಸಿಚುವೇಶನ್ ನಿರ್ಮಾಣ ಆಯಿತು. ಇನ್ನು ಆ ಸಂದರ್ಭದಲ್ಲಿ ಧರ್ಮರಾಯ ದೇವಸ್ಥಾನದ ಮುಂಭಾಗದ ಎಡಭಾಗದಲ್ಲಿ ಇದ್ದಂತ ಸಿಸಿಟಿವಿ ಇರುವಂತ ಕಂಬವೇ ಕಿತ್ತು ಹೊರಗಡೆ ಇಡಬೇಕಾದಂತ ಪರಿಸ್ಥಿತಿ. ಯಾಕಂದ್ರೆ ಅಷ್ಟು ನೂಕು ನಗಲು ಬಹಳಷ್ಟು ಸಂಖ್ಯೆಯಲ್ಲಿ ಇತ್ತು. ಈಗಿನ ಸಿಚುವೇಶನ್ ನೋಡ್ತಾ ಇದ್ರಿ, ಇದರ ಡಬಲ್ ಸಿಚುವೇಶನ್ ನಿನ್ನೆ ರಾತ್ರಿ ಇದ್ದಿದ್ದು. ಒಟ್ಟಾರೆಯಾಗಿ ಈ ವಿಶ್ವ ಪ್ರಸಿದ್ಧ ಕರಗ ಮಹೋತ್ಸವನ್ನ ನೋಡ್ಲಿಕ್ಕೆ ಕಳೆದ 9 ದಿನಗಳಿಂದ ನಡೀತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲವನ್ನು ಕೂಡ ನೋಡಿದಂತ ಜನತೆ ಏನಿದ್ದಾರೆ. ಅದರ ಜೊತೆಗೆ ತಿಗಳರ ತಮ್ಮ ಸಮುದಾಯದಲ್ಲಿ, ಯಾಕಂದ್ರೆ ದ್ರೌಪದಿಯನ್ನ ಭೂಲೋಕಕ್ಕೆ 3 ದಿನದ ಮುಂಚಿತವಾಗಿ ಬಂದಿರ್ತಾರೆ. ಸೊ ಅವರನ್ನ ಆರಾಧಿಸುವಂತ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅದ್ಭುತ, ಮನಮೋಹಕ. ಇದನ್ನ ನೋಡ್ಲಿಕ್ಕೆ ಕೇವಲ ಬೆಂಗಳೂರಿನವ್ರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಮಹಾರಾಷ್ಟ್ರ ಭಾಗದಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸಿದ್ರು. ವಿದೇಶದಿಂದನೂ ಕೂಡ ಪ್ರವಾಸಿಗರು ಆಸಕ್ತಿ, ಯಾರ್ಯಾರು ಈ ಬಗ್ಗೆ ಕರಗ ಮಹೋತ್ಸವ ನಡೆಯುತ್ತೆ ರಾತ್ರಿ ಹೊತ್ತಲ್ಲಿ, ವಿಶ್ವ ಪ್ರಸಿದ್ಧ, ಅದು ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂತ ಹೇಳಿ ವಿಷಯ ತಿಳಿದುಕೊಳ್ಳೇನೆ ಸಾಕಷ್ಟು ಪ್ರವಾಸಿಗರು ಕೂಡ, ವಿದೇಶಿಗರು ಕೂಡ ಆಗಮಿಸಿ ಈ ದೃಶ್ಯವನ್ನ, ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಈಗೇನು ಹೋಗ್ತಿರುವಂತಹ ಕರಗ ಮಹೋತ್ಸವ ಏನಿದೆ, ಮೆರವಣಿಗೆ ಏನಿದೆ, ಇದು ಇನ್ನು 2-3 ಗಂಟೆಗಳ ಕಾಲ, ಅಂದ್ರೆ 8:30-9 ಗಂಟೆವರೆಗೂ ಕೂಡ ಇದೇ ರೀತಿಯಾದಂತಹ ಮೆರವಣಿಗೆ ಸಾಗುತ್ತೆ. ಅದಾದ್ಮೇಲೆ ಪುರೋಹಿತರ ಮನೆಗಳಿಗೆ ಭೇಟಿಯನ್ನ ಕೊಡಲಾಗುತ್ತೆ. ಅದಾದ ಬಳಿಕ ಶ್ರೀ ಧರ್ಮರಾಯ ದೇವಸ್ಥಾನಕ್ಕೆ ಬರಲಿದೆ ಕರಗ ಮಹೋತ್ಸವ. ದ್ರೌಪದಿ ಹೊತ್ತಂತ ಜ್ಞಾನೇಂದ್ರ ಕುಮಾರ್. ಧನ್ಯವಾದ ಶರಣೋಂಪಿ ತಮ್ಮೆಲ್ಲ ಮಾಹಿತಿಗಾಗಿ.